ಹಾಯ್ ಗೈಸ್, ವೆಲ್ಕಮ್ ಟು ವಿಷನ್ ಕನ್ನಡ. ಸೊ ನಾನು ಆಲ್ರೆಡಿ ಒಂದು ಪಾರ್ಟ್ 1 ವಿಡಿಯೋ ಅಪ್ಲೋಡ್ ಮಾಡಿದ್ನಿ ತಿರುವಣ್ಣಾಮಲೈದು. ಯಾಕಪ್ಪ ಇಷ್ಟು ದಿನ ಅಂದರೆ ನಮ್ಮ ವ್ಯೂವರ್ಸು, ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಯಾರೂ ಕರೆಕ್ಟಾಗಿ ವಿಡಿಯೋನೇ ನೋಡಲ್ಲ. ಸಜೆಸ್ಟ್ ಮಾಡಿದ್ರು ಸಮೇತ ಬರೀ ಟೊಮೊಟೊ ವಿಡಿಯೋ ಒಂದು ಹಾಕಿದ್ರೆ ಸಾಕು. ಟೊಮೊಟೊದು ಯಾವುದಾದ್ರೂ ಹಾಕಲಿ 1.5K ವ್ಯೂಸು, 2K ವ್ಯೂಸು, 3K ವ್ಯೂಸು, 26,000 ವ್ಯೂಸ್ ಕೂಡ ಬಂದವೆ. ಅದೇ ನಾನು ಯಾವುದಾದ್ರೂ ಒಂದು ಇನ್ಫಾರ್ಮೇಟಿವ್ ಆಗ್ಬೋದು, ಈ ಟ್ರಾವೆಲ್ ವಿಡಿಯೋ ಹಾಕಿದ್ರೆ ಯಾರೂ ಕೂಡ ನೋಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಎಲ್ಲದನ್ನು ತಿಳ್ಕೊಳ್ಬೇಕಲ್ವಾ. ಸೊ ನನ್ನ ಕಡೆಯಿಂದ ಕೊಡಬೇಕಾಗಿರೋದು ಕೊಟ್ಟರೆ ನೆಕ್ಸ್ಟ್ ವ್ಯೂವರ್ಸು, ಸಬ್ಸ್ಕ್ರೈಬರ್ಸು ನೋಡ್ತಾರೆ, ನೋಡಬೇಕು ಅನಿಸ್ದವ್ರು ನೋಡ್ತಾರೆ ಅಂತ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋನು ಬಿಡ್ತಾ ಇರಲಿಲ್ಲ. ಸೊ ಇರಲಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಅರ್ಧಂಬರ್ಧ ಪಾರ್ಟ್ 1 ಮಾತ್ರ ಬಿಟ್ಬಿಟ್ಟು ಪಾರ್ಟ್ 2 ಬಿಡದೇ ಇದ್ರೆ ಅದಕ್ಕೊಂದು ವ್ಯಾಲ್ಯೂ ಇರಲ್ಲ, ಅರ್ಥನೂ ಇರಲ್ಲ. ಸೊ ಪಾರ್ಟ್ 2 ವಿಡಿಯೋ ಬಿಡ್ತಾ ಇದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋನ ಹಂಗೆ ಲೈಕ್ ಮಾಡಿರಿ. ನೀವು ಮಾಡೋ ಪ್ರತಿಯೊಂದು ಲೈಕ್ ಕೂಡ ಯೂಟ್ಯೂಬ್ ಆಲ್ಗರಿದಮ್ಮು ಇನ್ನೊಂದು 10 ಜನಕ್ಕೆ ಈ ವಿಡಿಯೋನ ಸಜೆಸ್ಟ್ ಮಾಡ್ತೈತೆ. ಸೊ ಅದೇ ಥರ ಈ ವಿಡಿಯೋ ವ್ಯೂಸ್ ಕೂಡ ಬೆಳಿತೈತೆ, ಚಾನಲ್ ಕೂಡ ಗ್ರೋ ಆಗ್ತೈತೆ. ಸೊ ಪಾರ್ಟ್ 1 ವಿಡಿಯೋನ ಅಪ್ಲೋಡ್ ಮಾಡಿ ಜಾಸ್ತಿ ದಿನ ಆಯಿತು. ಇನ್ನೂ ನೋಡಿಲ್ಲ ಅಂದರೆ ಅದನ್ನು ಒಂದು ಸಲ ನೋಡಿ. ಕಾಮೆಂಟಲ್ಲಿ ಲಿಂಕನ್ನು ಪಿನ್ ಮಾಡಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅದ್ರ ಮೂಲಕ ನೀವು ನೋಡ್ಬೋದು. ಸೊ ಅದಾದಮೇಲೆ ಮೇಯ್ನ್ ಟಾಪಿಕ್ಗೆ ಬರೋದಾದರೆ, ಬೆಟ್ಟದಿಂದ ಇಳಿದ್ವಿ. ಅರುಣಾಚಲಂ ಬೆಟ್ಟದಿಂದ ಇಳಿದು ಕ್ಲೀನಾಗಿ ಎಲ್ಲ ನೋಡಬೇಕಾದ್ರೆ ಇಲ್ಲೊಂದು ಅದ್ಭುತನೇ ಕಾಣಿಸ್ತು. ನಿತ್ಯಾನಂದ ಸ್ವಾಮೀಜಿದು ಆಲ್ಮೋಸ್ಟ್ ಆಶ್ರಮ ಥರನೇ. ಅಲ್ಲಿ ರಥ, ತೇರುಗಳು, ಮೂರ್ತಿ ಇದೆಲ್ಲ ಇತ್ತು. ಇಲ್ಲೇ ಅಲ್ಲಿ ಬರೆದಿರೋದ್ರ ಪ್ರಕಾರ ಅಲ್ಲೇ ಹುಟ್ಟಿರೋದು ಅಂತ ಅದರಲ್ಲಿ ಬರೆದಿದ್ದಾರೆ. ಸೊ ಅದಾದಮೇಲೆ ಇದನ್ನೆಲ್ಲ ನಮ್ಮ ವೀಕ್ಷಕರಿಗೆ ತೋರಿಸ್ಲೇಬೇಕು ಅಂತ ಒಂದು ಸಲ ನೋಡಿ ನಾನು ಕೂಡ ವಿಡಿಯೋ ಮಾಡಿಕೊಂಡು ಬಂದೆ. ಸೊ ಅಲ್ಲಿ ವಿಡಿಯೋಗ್ರಫಿಗೆ ಪ್ರಾಹಿಬಿಟೆಡ್ ಅಂತ ಹಾಕಿದ್ರು, ಆದರೂ ಕೂಡ ನಿಮ್ಗೊಂದು ಸಲ ಆದರೂ ತೋರಿಸ್ಬೇಕು. ಇವನ್ನೆಲ್ಲ ತೋರಿಸಿದ್ರೆ ಏನೂ ಆಗಲ್ಲ. ಸೊ ತೋರಿಸೋಣ ಅಂತ ಒಂದು ವಿಡಿಯೋ ಮಾಡಿಕೊಂಡು, ಸೊ ನೆಕ್ಸ್ಟು ಇನ್ನೂ ಬೇರೆ ಬೇರೆ ಲಿಂಗಗಳು, ಟೋಟಲ್ಲು ನಾವಿನ್ನೂ 2 ಲಿಂಗ ಪ್ರದಕ್ಷಿಣೆ ಹಾಕಿದ್ದು, ಇನ್ನೂ 6 ಲಿಂಗಗಳನ್ನ ಪ್ರದಕ್ಷಿಣೆ ಹಾಕಕ್ಕೆ ಹೊರಟ್ವಿ. ಅದಾದಮೇಲೆ ಪೂರ್ತಿ 6 ಲಿಂಗಗಳು ಆದವು. 7ನೇ ಲಿಂಗ ಇನ್ನೇನು ಪ್ರದಕ್ಷಿಣೆ ಹಾಕಬೇಕು, ಅದರ ಸೆಂಟ್ರಲ್ಲೇ ಮುಕ್ತಿ ಮಾರ್ಗ ಅಂತ ಬರೋದು. ಆ ಮುಕ್ತಿ ಮಾರ್ಗಕ್ಕೆ ಹೋದರೆ ಕರೆಕ್ಟಾಗಿ 8:30 ಕ್ಯೂ ಅಲ್ಲಿ ನಿಂತಿದ್ರೆ 2:02 ಅಲ್ಲಿ ನಿಂತ್ಕೊಂಡೇ ಇದ್ವಿ. 2:02 ಮುಕ್ತಿ ಮಾರ್ಗದಲ್ಲಿ ದೂರಿದ್ದು, ಅದು ಒಂದು ಓಬವ್ವನ ಕಿಂಡಿ ಅನ್ನೋ ಥರ ಯಾವ ಥರ ಇರುತ್ತೋ ಆ ಟೈಪ್ ಇರ್ತೈತೆ. ಸ್ವಲ್ಪ ಜಾಸ್ತಿ ದಪ್ಪ ಇರೋರು ಅದರಲ್ಲಿ ದೂರಕ್ಕಾಗಲ್ಲ, ಸಣ್ಣ ಇರೋರು ಆರಾಮ್ಸೆ ದೂರ್ಬೋದು. ಸೊ ಅಲ್ಲಿ ಹೇಳೋ ಪ್ರಕಾರ ಆ ಒಂದು ಜಾಗದಲ್ಲಿ ನಾವು ಕಲ್ಲುಗಳ ಮಧ್ಯೆ ದೂರಿ ಬಂದರೆ ನಮ್ಮ ಪಾಪಗಳು ಕಳೀತವೆ, ಮುಕ್ತಿ ಮಾರ್ಗ ದೊರಕ್ತೈತೆ ಅಂತ ಕೆಲವರು ಹೇಳ್ತಾರೆ. ಸೊ ಒಬ್ರು ಹೇಳಿದ್ರೆ ಕೇಳಬೇಕಾ ನಮ್ಮ ಹಿಂದೂಗಳು? ಅದೇನೋ ರೂಪಾಯಿ ಹೋಯ್ತು ಅಂದರೆ ಕೋಟಿಗಳೋಯ್ತು ಅನ್ನೋ ಅಂತ ಇದು. ಸೊ ನಾವು ಅದನ್ನೇ ಪಾಲಿಸ್ಕೊಂಡು ಒಂದು ಸಲ ಮುಕ್ತಿ ಮಾರ್ಗಕ್ಕೆಲ್ಲ ಹೋದ್ವಿ. ಸೊ ಅಲ್ಲಿ ಹೋಗಿ ವೆಯ್ಟ್ ಮಾಡಿ ಬೇಜಾರಾಗೋಯ್ತು. ಮೇಯ್ನು ನಮಗೆ ಲೇಟ್ ಆಗಿದ್ದೆ ಮುಕ್ತಿ ಮಾರ್ಗದಲ್ಲಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಈ ಥರ ಮೈಂಡ್ ವಾಯ್ಸು ನನ್ನ ತಲೆಯಲ್ಲಿ ನಮ್ಮ ಅಣ್ಣ ಮೇಲೆ ಓಡ್ತಾ ಇತ್ತು. ಅದೇ ಥರ ನನ್ನ ಕಾಲಗಳಿಂದ ನನ್ನ ಕಿವಿಕ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಈ ಥರ ನನ್ನ ಮೈಂಡ್ ವಾಯ್ಸ್ ಕೇಳಿಸ್ತಾ ಇತ್ತು. ಅದಾದಮೇಲೆ ಮುಕ್ತಿ ಮಾರ್ಗ ನೀವು ನೋಡ್ತಾ ಇದ್ದೀರಿ, ಇದೇ ಥರನೇ ಇಲ್ಲಿ ಆ ಕಡೆಯಿಂದ ದೂರ್ಕೊಂಡು ಬರೋದು ಈ ಕಡೆಕ. ಸೊ ಇದಕ್ಕೋಸ್ಕರ ಆಲ್ಮೋಸ್ಟ್ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಕ್ಯೂ ಅಲ್ಲಿ ನಿಂತು ಬಂದಿದ್ದೀನಿ. ಸೊ ಅದೇ ಮುಕ್ತಿ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಎಲ್ಲರೂ ಮಾಡ್ತಾಯಿದ್ರು. ಇಲ್ಲಿ ನೋ ಫೋಟೋಗ್ರಫಿ, ನೋ ವಿಡಿಯೋಗ್ರಫಿ ರೆಕಾರ್ಡಿಂಗು ಅಂತೆಲ್ಲ ಇತ್ತು. ಸೊ ಇದೆಲ್ಲ ಹಾಕಿದ್ರು ನಾವು ಕೇಳಲ್ಲ. ಸೊ ಈ ಥರದ್ದನ್ನೆಲ್ಲ ವಿಡಿಯೋ ಮಾಡೋದು, ಫೋಟೋ ತೆಗೆದ್ರು ಏನೂ ಸಮಸ್ಯೆ ಆಗಲ್ಲ. ಒಂದು ವೇಳೆ ವಿಡಿಯೋ ಮಾಡೋದು, ಫೋಟೋ ತೆಗಿಯೋದು ಏನಾದರೂ ಮಾಡಿದ್ರೂ ಕೆಲವು ಕಡೆ ಮಾಡಬಾರ್ದು. ಸೊ ಅವೆಲ್ಲ ಯಾಕೆ ಮಾಡಬಾರ್ದು ಅಂತ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಯಾವುದಾದ್ರೂ ಒಂದು ಮಾಡ್ತೀನಿ. ಸೊ ಅವಾಗ ಹೇಳ್ತೀನಿ. ಸೊ ಇದೇ ಥರ ವಿಡಿಯೋ ಮಾಡಿಕೊಂಡು ಯಾರಾದರೂ ಇಂಟ್ರೆಸ್ಟ್ ಇರೋರು, ತಿರುವಣ್ಣಾಮಲೈಗೆ ಹೋಗ್ತೀರಿ ಅಂತ ಅಂದ್ಕೊಂಡಿರೋರು ಕಂಪಲ್ಸರಿ ಎಲ್ಲರೂ ಅಷ್ಟೇ ಒಂದು ಸಲ ಇಲ್ಲಿ ದೂರಿ ನೋಡ್ರಿ.
ಸಣ್ಣಗ ಇರೋರು ಮಾತ್ರ ದೂರ ರೀ, ಇವಾಗ ಹೇಳಿರ್ತೀನಿ. ದಪ್ಪಗ ಇರೋರು ದೂರ ಬಿಟ್ಟು ಸಿಕ್ಲಾಕ್ಕಂತೀರ. ಅದು ಮುಗಿಸ್ಕೊಂಡು ಕೊನೆ ಒಂದು ಲಿಂಗನ ಪ್ರದಕ್ಷಿಣೆ ಹಾಕಿ ಇಲ್ಲಿಗೆ ಬಂದರೆ ಗುರು ಕ್ಯೂ ಎಷ್ಟೈತೆ ಗೊತ್ತಾ? ಆಲ್ಮೋಸ್ಟ್ ಒಂದು 50,000 ಜನ. ನಮ್ಮ ಮುಂದ್ಗಡೆನೇ 50,000 ಜನ ಇದ್ದರು. ಸೊ 50,000 ಜನ ನೋಡೋಷ್ಟೊತ್ತಿಗೆ ಹೋಗೋದ ಬೇಡವಾ, ನಡಿ ಹೋಗ್ಬಿಡೋಣ ಹಂಗೆ ಮನೆ ಕಾಂತ ನಮ್ಮ ಅಣ್ಣನಂತ ಇದ್ದರೆ ಬಂದಿರೋದೇ ಉಂಟು. ಪಕ್ಕ ದರ್ಶನ ಮುಗಿಸ್ಕೊಂಡೆ ಹೋಗ್ಬೇಕು ಅಂತ ಆಟ ಹಿಡ್ದಿದ್ದು ನಮ್ಮ ಅಣ್ಣ ಆದರೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬಂದಿರೋ ತಪ್ಕ ಹೋಗಲೇಬೇಕು. ಅದಕ್ಕೆ ಕ್ಯೂ ಆಗಿ ನಿಂತ್ಕೊಂಡು ಕಷ್ಟಪಟ್ಟು ಎಲ್ಲ ಪೂರ್ತಿ ಪಾಸ್ ಆದ್ವಿ. ಓದ್ತಾ ನೆಕ್ಸ್ಟು ಒಳಗಡೆ ಆಲ್ಮೋಸ್ಟ್ ಆದಷ್ಟು ಕವರ್ ಮಾಡೋಕ್ಕೆ ನೋಡಿದ್ದೀನಿ. ಸೊ ಈ ಸ್ಕಲ್ಪ್ಚರು, ಈ ಕಲೆನ ಇವಾಗ ಹೊಸ್ದಾಗಿ ಮಾಡೋ ಅಂಥ ಯಾವ ದೇವಸ್ಥಾನಗಳಿಗೂ ನೋಡೋಕ್ಕಾಗಲ್ಲ. ಈ ಇನ್ನೊಂದು ಏನಪ್ಪ ಅಂದರೆ, ತೆಲುಗುದಲ್ಲಿ ಒಂದು ಗಾದೆ ಹೇಳ್ತಾರೆ, ಅರುಣಾಚಲಮ್ಮಕ್ಕೆ ಪೋಯಿ ಅಡ್ಗನೆವಾಡೆ ಪಾಪಾತ್ಮಡು ಅಂತ. ಅಂದರೆ ಕನ್ನಡದಾಗ ಅರುಣಾಚಲಕ್ಕೆ ಹೋಗಿ ಅಲ್ಲಿ ಏನು ದೇವ್ರ ಹತ್ರ, ಆ ಶಿವನ ಹತ್ರ ಏನು ಕೇಳ್ಕೊಂಡೇ ಇರೋನೇ ಪಾಪಾತ್ಮನು ಅಂತ ಅದರ ಅರ್ಥ. ಸೊ ಅದಾದ ನಂತರ ನೋಡ್ತಾ ಇದ್ದೀರಾ ಗೋಪುರ ಲೈಟಿಂಗ್ ಅಲ್ಲೆಲ್ಲ ಯಾವ ಥರ ಕಾಣಿಸ್ತೈತೆ. ಅದನ್ನೆಲ್ಲ ಒಂದು ಫೋಟೋ ತೆಗೆದುಕೊಂಡು ವ್ಯೂವರ್ಸ್ಗೋಸ್ಕರ. ಈ ಬಸವಣ್ಣನ ಕೂಡ ಒಳ್ಳೆ ಲುಕ್ ಇತ್ತು ನೈಟಲ್ಲಿ, ಲೈಟಿಂಗ್ಗಳಾಗ ಎಲ್ಲ ಒಳ್ಳೆ ಸಖತ್ತಾಗಿತ್ತು ನೋಡೋದಕ್ಕೆ. ಸೊ ಅದಾದಮೇಲೆ ಒಳಕ್ಕೆ ಹೋದ್ಮೇಲೆ ಇಲ್ಲಿ ಆಲ್ಮೋಸ್ಟ್ ಫೋಟೋ ತೆಗಿಯೋಕ್ಕಾಗಲ್ಲ, ಬಟ್ ಆದರೂ ನಿಮಗೆ ತೋರಿಸೋಣ. ನೆಕ್ಸ್ಟ್ ನೀವು ಯಾರಾದರೂ ಹೋಗ್ಬೇಕು ಅಂದ್ಕೊಂಡಿರೋರು ಕಂಪಲ್ಸರಿ ಹೋಗಬೇಕು. ಮಸ್ಟ್ ವಿಸಿಟೆಡ್ ಪ್ಲೇಸು ಹಂಗೈತೆ ತಿರುವಣ್ಣಾಮಲೈ ಮಾತ್ರ. ಅರುಣಾಚಲಂ ಅಂತಲೂ ಅಂತಾರೆ. ಸೊ ಇವೆಲ್ಲ ಬ್ಲೂ ಪ್ರಿಂಟು ಪೂರ್ತಿ ಅರುಣಾಚಲಂ ದೇವಸ್ಥಾನದ ಒಂದು ಯಾವ ಥರ ಒಂದು ಶಿಲ್ಪಕಲೆ ಐತೆ, ಎಲ್ಲ ಒಂದು ವಾಸ್ತು ಅಂತಾರಲ್ಲ ಆ ಥರದ್ದೆಲ್ಲ ಪೂರ್ತಿ. ಇವಾಗಿನ ಸಿವಿಲ್ ಇಂಜಿನಿಯರಿಂಗ್ ಓದಿ ಅವರೆಲ್ಲ ಕೂಡ ಕಟ್ಟೋಕ್ಕಾಗಲ್ಲ, ಅಷ್ಟು ಒಂದು ಟೆಕ್ನಾಲಜಿಯಾಗಿ ಅವಾಗ ಕಟ್ಟಿದ್ರು. ಸೊ ಆ ಥರ ಕ್ಲೀನಾಗಿ ಅದನ್ನು ನೋಡಿದ್ರೆ ನೀವು ಇನ್ನೂ ಒಂದು ಕೆಲವ್ರು ಹೋಗೋರು ಪ್ರತಿ ವರ್ಷವೂ ಹೋಗ್ತಾರೆ. ಸೊ ಇದನ್ನು ಲಾಸ್ಟ್ ಒಳಗಡೆ ಇದ್ದಾಗ ವಿಡಿಯೋ ಮಾಡ್ಕೊಂಡಿರೋದು ಇದೇ ಲಾಸ್ಟು. ಅದಾದಮೇಲೆ ಆಚೆಗಡೆಗೆ ಬಂದು ನೋಡಿದ್ರೆ ಗುರು ನಾವು ಹೋಗಿದ್ದು ಶುಕ್ರವಾರ ನೈಟ್ ಬಿಟ್ಟಿದ್ದು, ಶನಿವಾರ ದರ್ಶನ. ಆದರೆ ಶನಿವಾರ ಸಾಯಂಕಾಲ ನಾವು ಹೋಗಿದ್ದಕ್ಕೆ 2-3ರಷ್ಟು ಜಾಸ್ತಿ ಬಂದವ್ರೆ. ಆಲ್ಮೋಸ್ಟ್ 1,00,000 ಜನ ಏನಾದರೂ ಬಂದುಬಿಟ್ಟಿದ್ರೇನೋ ಗೊತ್ತಿಲ್ಲ. ಹೆವಿ ರಶ್ ಇತ್ತು. ಒಟ್ನಾಗ ಹುಣ್ಣಿಮೆಕ ಅದಾದಮೇಲೆ ಅಮಾವಾಸ್ಯೆ ಬಗ್ಗೆ ಗೊತ್ತಿಲ್ಲ, ಹುಣ್ಣಿಮೆಗೆ ಮಾತ್ರ ಜನ ಜಾಸ್ತಿ ಇರ್ತಾರೆ. ಆದಷ್ಟು ಬಿಡಿ ದಿನಗಳಿಗೆ ಬೇರೆ ಟೈಮಾಗಿ ಹೋಗೋದಕ್ಕೆ ಟ್ರೈ ಮಾಡಿರಿ ಯಾರಾದರೂ ಹೋಗೋ ಅಂಥವ್ರು. ಸೊ ಅಲ್ಲೆಲ್ಲ ಒಂದು ದರ್ಶನ ತಗೊಂಡು ಹಂಗೆ ಅಲ್ಲಿ ಪ್ರಸಾದ ನೈಟ್ ಟೈಮ್ ಏನೂ ಸಿಕ್ಕಲ್ಲ, ಬೆಳಗ್ಗೆ ಹೊತ್ತು ಮಾತ್ರ ಸಿಗೋದು ಅರುಣಾಚಲಮ್ಮಲ್ಲಿ. ನೈಟ್ ಟೈಮ್ ಪ್ರಸಾದ ಎಲ್ಲ ಖಾಲಿ ಆಗಿರ್ತೈತೆ, ಸಿಕ್ಕಲ್ಲ. ಎಲ್ಲ ಜನ ಇದ್ದಿದ್ದು ನೋಡಿ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀರಿ, ಹೆಂಗೂ ಒಳ್ಳೆ ದಿನಕ್ಕೆ ದರ್ಶನ ಆಯಿತು ಅಂದ್ಕೊಂಡು ಜಾಗ ಬಿಟ್ಟು AC ಬಸ್ ಬುಕ್ ಮಾಡಿ ಸ್ಲೀಪರ್ ಕೋಚು ಅದರಲ್ಲಿ ಮಲ್ಕೊಂಡು ಸೀದಾ ಬೆಂಗಳೂರಿಗೆ ಬಂದ್ವಿ. ಮೇಕ್ರಿ ಸರ್ಕಲಲ್ಲಿ ಇಳಿದು ನಮ್ಮೂರಿಗೆ ಬರೋದಕ್ಕೋಸ್ಕರ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಾಗ ನನ್ನ ಮೈಂಡಿಗೆ ಬಂದು ನಮ್ಮ ಅಣ್ಣನ ನಾನು ಕೇಳಿದ್ದು ಇದು. ಎಕ್ಸ್ಪೀರಿಯನ್ಸ್ ಆಗಿದ್ದ ಫುಲ್ ಜಾಲಿನಾ ಜಾಲಿ, ಎಲ್ಲ ಜಾಲಿ. ಎಲ್ಲ ಖಾಲಿ ಎಲ್ಲ. ಸೊ ಇದಾಗಿತ್ತು ನನ್ನ ತಿರುವಣ್ಣಾಮಲೈ ಟ್ರಿಪ್ನ ಕತೆ ನಿಮ್ಮ ಜೊತೆ. ಸೊ ಇನ್ನೂ ಯಾರೆಲ್ಲ ವಿಷನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿರಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಯಾರಾದರೂ ತಿರುವಣ್ಣಾಮಲೈಗೆ ಹೋಗಬೇಕು ಅನ್ನೋರ್ಕ ಶೇರ್ ಮಾಡಿರಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.